ಅಂತ ಈ ವಿಷಜ್ಞ ಅವರು ಪುಟವನ್ಯಾಸ ಮಾಡಿದ್ದಾರೆ. ಒಟ್ಟಾರೆ ಈ ಕೃತಿ ಸರ್ ಕೃಷಿ ಬದುಕಿನ ಒಂದು ಒಳನೋಟವನ್ನು ನಮಗೆ ತಿಳಿಸ್ತದೆ ರೀ. ಈ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿಯವರು ಹೇಳುವಂಥ ಮಾತು, ರೈತ ದೇಶದ ಬೆನ್ನೆಲುಬು ಎಲ್ಲರೂ ಹೇಳ್ತಾರೆ, ಆದರೆ ರೈತನ ಕುರಿತು ಇವ ಅನ್ನದಾತ ಅವನ ಬಗ್ಗೆ ರೀ ಕಾಳಜಿ ವಹಿಸೋರು ಯಾರು ಇಲ್ಲ ರೀ. ಹೀಗಾಗಿ ದುಡಿಮೆಗೆ ತಕ್ಕಂಥ ಒಂದು ಪ್ರಾಶಸ್ತ್ಯ ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮದು ಕೃಷಿ ಪ್ರಧಾನ ದೇಶ ಅಂತ ಎಲ್ಲ ಹೇಳ್ತಾರೆ, ಸಾವಯವ ಕೃಷಿಗೆ ಆದ್ಯತೆ ಕೊಡ್ಬೇಕಂತಾರೆ ರೀ. ಒಟ್ಟು ಈ ಒಂದು 13 ಕಥನ ಬದಲೊಳಗೆ ರೀ ಎಲ್ಲ ಕಥೆಗಳು ಏನಾಗ್ತದೆ ಸರ್, ಒಂದು ಓದಿಸ್ಕೊಂಡು ಹೋಗ್ತಾವ್ರಿ. ಜೊತೆಯಲ್ಲಿ ಪ್ರಸ್ತುತ ಕಥೆ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಸನತ್ ಕುಮಾರ್ ಅಂತೇಳಿ ಅವರು ಹಳ್ಳಿಗೆ ಬರ್ತಾರೆ. ಅಲ್ಲಿ ವಿಶೇಷವಾದಂಥ ಒಂದು ರೈತರ ಸಮಸ್ಯೆಗಳು ಬೆಳಕು ಚೆಲ್ಲುವಂಥ ಒಂದು ಕಥೆ ಇದೆ ರೀ. ಮುಂದೆ ರೀ ಸನತ್ ಕುಮಾರ್ ಭಾರತದ ಅಸ್ವಸ್ಥ ಮನಸ್ಸಿನ ಚಾಂಚಲ ಸ್ವಭಾವದ ವಿದ್ಯಾವಂತ ಯುವಕರ ಪ್ರತಿನಿಧಿಯಾಗಿರ್ತಾರೆ. ಎಲ್ಲರೂ ದುಡಿಯುವಂಥ ಮನಸ್ಸಿಲ್ಲ ರೀ, ಹೇಳ್ತಾರೆ ಬರೀ ರೀ. ಆದರೆ ಅದನ್ನ ಇಲ್ಲಿ ಹೇಳ್ತಾರೆ, ಇವ್ರು ಪಡೆದ್ರು ರೀ ಅಲ್ಲಿ ಮುಂದೆ ಕಲಿಯೋದನ್ನು ಮತ್ತು ಹಳ್ಳಿಗೆ ಬಂದರೆ ಇಲ್ಲೂ ಪಕ್ಕ ನಾಲೆಜ್ ಇಲ್ಲ ರೀ. ಹೀಗಾಗಿ ರೀ ಸುದ್ದಿಗಳಿಂದ ಕೃಷಿಯಲ್ಲಿ ಆಸಕ್ತಿಯನ್ನು ತೋರಿ ಸಾಧ್ಯತೆಗಳನ್ನು ಅರ್ಥ ಮಾಡಿಕೊಳ್ಳದೆ ಮನದಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡು ಯಾವುದ್ರ ಬಗ್ಗೆ ಒಂದು ದೃಢ ನಿರ್ಧಾರ ಇಲ್ಲದೆ ಇಲ್ಲಿ ಒಂಥರ ಸೋಲ್ತಾರೆ ಸರ್. ಹೀಗೆ ಯುವಕರನ್ನು ಎಚ್ಚರಿಸುತ್ತಾ ಪ್ರತಿತ ರೈತನ ಬವಣೆ ಅವನ ಒಂದು ಪ್ರಗತಿ ಹೆಂಗೆ ಮಾಡಬೇಕು ಅನ್ನೋದು ಅವ್ರು ಯಾಕಂದ್ರೆ ಈಗ ರೈತರ ಸಮಸ್ಯೆ ಅಂತಂದ್ರೆ ರೈತರ ಕಡೆಗೆ ಏನೂ ಮಾಡೋಕ್ಕೆ ಸಾಲ ಸುಳಿಸ್ಕೊಂಡು ಆತ್ಮಹತ್ಯೆ ಮಾಡೋದು ರೀ, ಹೀಗೆಲ್ಲ ಇದಾಗಿದೆ. ಹಂಗೆ ರೀ ಖುಷಿ ಕೊಡುವ ಕೃಷಿ ಜಾತ್ರೆ ಇದೊಂದು ಕತೆ. ಇಲ್ಲಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ಹೇಳ್ತಾರಲ್ಲ, ಶಂಕರ್ ಮತ್ತು ರಮೇಶ್ ಇಬ್ಬರು ಸಹೋದರಿ ಆ ಕೃಷಿ ಜಾತ್ರೆಗೆ ಹೋಗ್ತಾರೆ ರೀ. ಅಲ್ಲಿ ನೋಡಿ ಬಂದರೆ ನೋಡ್ತಾರೆ ಸರ್, ಅದನ್ನು ತಮ್ಮ ಒಂದು 3 ಎಕರೆ ಜಮೀನದಾಗ ಅಳವಡಿಸ್ಕೋತಾರೆ. ರೈತರಿಗೆ ಮಾದರಿಯಾಗಿ ನಿಲ್ತಾರೆ. ಮಾದರಿಯಾಗಿ ನಿಂತರೂ ಜನ ಅವರನ್ನು ಸ್ವೀಕಾರ ಮಾಡುವಂಥ ರೀತಿ ಮಾತ್ರ ಒಂದು ಹಳ್ಳಿ ಒಂಥರ ಮಜಾ ಇರ್ತೈತೆ ರೀ. ಅದಕ್ಕೆ ಚಿತ್ರಣ ಮಾಡಿದ್ದಾರೆ ಸರ್. ಮುಂದೆ ವಿಶೇಷವಾಗಿ ಸರ್ ಪೂರ್ವಜರು ಮಾಡಿಕೊಂಡು ಬಂಥ ಒಂದು ಕೃಷಿ ಪದ್ಧತಿಯನ್ನು ಈಗ ಮಾಡಿಸ್ಕೊಂಡು ಬಂದಾರೆ ರೀ. ಈಗ ಇಲ್ಲಿ ಈ ಕಥೆಯೊಳಗೆ ಬರ್ತಕ್ಕಂಥ ಮುಖ್ಯ ಅಂಶ ಅಂದ್ರೆ ರೈತರು ಕೃಷಿ ಇದ್ರ ಕುರಿತು ಒಂದು ಒತ್ತಾಯದ ಒಡಂಬಡಿಕೆ ಮಾಡ್ತಾರೆ. ಕೆಲವು ಮಂದಿ ಅದನ್ನು ಮಾಡ್ತೀವಿ ಇದನ್ನು ಬೆಳೀರಿ ಅಂತೇಳಿ ಕೆಲವು ಹೇಳಿದ್ರು ಸಿಗ್ರಿ, ಅದಕ್ಕೆ ಮುಂದೆ ಮಾರುಕಟ್ಟೆ ಸಿಗೋದಕ್ಕಾಗಿ ರೈತರು ಗೋಳಾಡ್ತಾರೆ ರೀ. ಅದಕ್ಕೆ ಒತ್ತಾಯದ ಒಡಂಬಡಿಕೆ ಅಂತ ಇದ್ರಾಗ ಬರ್ತದೆ ರೀ. ಒಟ್ಟು ಈಗ ಕೆಲವು ಬೇಜವಾಬ್ದಾರಿತ ಗಂಡ ಜೀವನ ನಿರ್ವಹಣೆ ಮಾಡೋಕೆ ಆಗೋದಿಲ್ಲ ರೀ. ಈ ಕುಡಕದ ಇದಕ್ಕೆ ಬಲಿಯಾಗಿರಿ ಜೀವನ ಎಲ್ಲ ಇದಾಗೋದು ರೀ. ಮತ್ತು ಒಮ್ಮೊಮ್ಮೆ ಇದು ಪ್ರವಾಹ ಬಂದು ಎಲ್ಲರೂ ಗಂಟೆ ಮುಟ್ಕೊಂಡು ಕತ್ಕೊಂಡು ಹೋಗೋದು, ಕೊನೆಗೆ ಪರಿಹಾರ ಕೊಡ್ತೋತು ಎಲ್ಲರೂ ಬಂದು ಹೇಳೋದು, ಸರ್ಕಾರದವರು ಶಾಸಕರು ಬಂದು ಯಾರು ಏನು ಮಾಡಲಾರ್ದ್ರಿ ಕಡೆಗೆ ಗುಳೆ ಹೋಗುವಂಥ ಪ್ರಸಂಗ ಇಲ್ಲಿ ಬಂದಿದ್ದಾವೆ ಸರ್. ಹೀಗಾಗಿ ಸರ್ ಒಟ್ಟರಿ ಈಗ